ಹಣವನ್ನ ಮಾಡಿದ್ದಾರೆ. ಸುಮಾರು ನಮಗೆ ತಿಳಿದಂತ ವಿಚಾರ 2 ಕೋಟಿ ಅಂದ್ರೆ 2 ಕೋಟಿಯ ಮನೆಯನ್ನು ಸಹ ನಿರ್ಮಾಣ ಮಾಡಿದ್ದಾರೆ. ಈ ಒಂದು ವಿಚಾರವು ಸಹ ಈಗ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ. ಗಂಭೀರವಾದಂತ ಚರ್ಚೆ ನಡೀತಾ ಇದೆ ಹರಪನಹಳ್ಳಿಯಲ್ಲಿ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಈಗ ಈ ಒಂದು ವಿಚಾರವನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಏನು ಮೈಸೂರಿನ ಈ ಹಿಂದೆ DCP ಆಗಿದ್ರು, ಈಗ ವಿಜಯನಗರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಆಗಿದ್ದಾರೆ, ಜಿಲ್ಲಾ ವರಿಷ್ಠಾಧಿಕಾರಿ ಆಗಿದ್ದಾರೆ SP ಜಾಹ್ನವಿ ಎನ್ ಅವರ ಗಮನಕ್ಕೂ ಸಹ ಈಗಾಗಲೇ ತರಲಾಗಿದೆ. ಜೊತೆಗೆ IG ಮೇಡಮ್ ಅವರ ಗಮನಕ್ಕೂ ಸಹ ಈಗಾಗಲೇ IGP ಆದಂತಹ ಅವರ ಗಮನಕ್ಕೂ ಸಹ ಈಗಾಗಲೇ ತರಲಾಗಿದೆ. ಒಂದು ಕಡೆಯಿಂದ ಒಂದು ನಿಟ್ಟಿನಲ್ಲಿ ಪತ್ರಕರ್ತರಿಗೆ ಭದ್ರತೆ ಒದಗಿಸುವಂತಹ ಕೆಲಸ ಪೊಲೀಸರು ಮಾಡಬೇಕು. ಜೊತೆಗೆ IG ಮೇಡಮ್ ಅವರ ಗಮನಕ್ಕೆ ಆಗಲೇ ತರಲಾಗಿದೆ. ಸೂಕ್ತ ಕ್ರಮವನ್ನ ಕೈಗೊಳ್ಳುತ್ತೀವಿ, ಒಂದಿಷ್ಟು ದಾಖಲೆಗಳನ್ನ ಒದಗಿಸಿ ಅಂತ ಕೇಳಿದ್ರು. ನಾವೀಗ ಆ ಒಂದು ಉದ್ದೇಶದಿಂದ ಮತ್ತೆ ಈ ಒಂದು ಸುದ್ದಿಯನ್ನು ನಾವು ತೆಗೆದುಕೊಂಡಿದ್ದೀವಿ. ಯಾವೆಲ್ಲ ದಾಖಲೆ ಬೇಕು ನಿಮಗೆ ಅನ್ನೋದಾದ್ರೆ, ಆ ಒಂದು ಘಟನೆ, ಅಂದು ನಡೆದಂತಹ ಆ ಒಂದು ಘಟನೆ ಏನಾಗಿತ್ತು, ಪತ್ರಕರ್ತನ ಮೇಲೆ ಅವಾಚ್ಯ ಶಬ್ದಗಳನ್ನ ನಿಂದಿಸಿ ಮಾತಾಡಿದಂತಹ ಘಟನೆಗೆ ಸಂಬಂಧಪಟ್ಟಂತೆ ಆಗಾಗಲೇ ದೂರನ್ನು ಸಹ ನೀಡಲಾಗಿತ್ತು. MLCಯನ್ನ ಮಾಡಿಸಿ ಅಲ್ಲೇ ನಡೆದಿದ್ದು ಅಂತ ಒಂದು ವಿಚಾರವೂ ಇದೆ. ಜೊತೆಗೆ MLCಯನ್ನ ಮಾಡಿಸಿ ದೂರನ್ನು ಸಹ ನೀಡಲಾಗಿತ್ತು. ಖುದ್ದು ಆವಾಗ ಪೊಲೀಸ್ ಅಧಿಕಾರಿಗಳೇನಿದ್ರು ಅವರಿಗೂ ಸಹ ದೂರನ್ನ ಸಲ್ಲಿಸಲಾಗಿತ್ತು. ಜಿಲ್ಲಾ ವರಿಷ್ಠಾಧಿಕಾರಿಗಳಾಗಿರ್ಬೋದು, DYSP ಆಗಿರ್ಬೋದು, ಇವರೆಲ್ಲರಿಗೂ ಸಹ ಅಡಿಷನಲ್ ವಿಚಾರವಾಗಿ ಎಲ್ಲರಿಗೂ ಸಹ ನಾವು ಆ ಒಂದು ಸಮಯದಲ್ಲೇ ದೂರನ್ನು ಸಹ ಸಲ್ಲಿಸಲಾಗಿತ್ತು. ಆದ್ರೆ ಇದುವರೆಗೂ ಸಹ ಯಾವುದೇ ಕ್ರಮ ಆಗಿಲ್ಲ. ಮೊದಲನೇದಾಗಿ ಇನ್ನ 3 ಲಕ್ಷ ವಿಚಾರವಾಗಿ ಮಾತನಾಡೋದಾದ್ರೆ, ಆ 3 ಲಕ್ಷವನ್ನ ಕಳೆದುಕೊಂಡವರು ಅಂದ್ರೆ ಏನ್ 3 ಲಕ್ಷವನ್ನ ವಸೂಲಿ ಮಾಡ್ತಾರೆ, ವಸೂಲಿ ಮಾಡಿ ಚಾರ್ಜ್ ಶೀಟ್ ಇಂದ ಹೆಸರನ್ನ ಕೈ ಬಿಡ್ತೀವಿ ಅಂತ ಹೇಳಿರ್ತಾರೆ. ಆದ್ರೆ ಅದೇ ಚಾರ್ಜ್ ಶೀಟ್ಗೆ ಆ ಹೆಸರನ್ನ ಸೇರಿಸಿರ್ತಾರೆ. ಅಲ್ಲಿ ನಿಮಗೆ ಖುದ್ದು ಕೊಟ್ರೇಶ್ಗೆ ಕಾಲ್ ಮಾಡ್ತಾರೆ, ಯಾರು ಹಣ ಕೊಟ್ಟಂತ ವ್ಯಕ್ತಿ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಕೇಳಿದಾಗ ನಿಮ್ಮ ತಾಯಿ ಹೆಸರನ್ನು ಅಂದ್ರೆ ಕಾಲಮ್ಗಳು ಏನ್ ಸೆಕ್ಷನ್ಸ್ ಏನಿದೆ, ಕಡಿಮೆ ಸೆಕ್ಷನ್ಸ್ ಹಾಕಿದೀವಿ, ಬೇಗನೆ ಬೇಲ್ ಸಿಗುವಂತ ಸೆಕ್ಷನ್ ಗಳನ್ನ ಹಾಕಿದೀವಿ ಅಂತ ಸಬ್ಬೂಬ್ ಹೇಳಿ ಜಾರ್ಕಂತಾರೆ. ಒಂದ್ ಕಡೆ 3 ಲಕ್ಷಕ್ಕೆ ದುಡ್ಡುನು ತಿಂದಿರುವಂತದ್ದು ಯಾರು CPI ನಾಗರಾಜ್ ಕುಮಾರ್ ಜೊತೆಗೆ ಕೊಟ್ರೇಶ್. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಈ ಎಲ್ಲದ ಆರೋಪಗಳು ಕೇಳಿ ಬಂದ್ರು ಸಹ ಈ ಒಂದು ವಿಚಾರದಲ್ಲಿ ಹರಪನಹಳ್ಳಿಯಲ್ಲಿ ಕೊಟ್ರೇಶ್ ಎತ್ತಂಗಡಿ ಯಾಕಾಗ್ತಾ ಇಲ್ಲ, ವರ್ಗಾವಣೆ ಯಾಕಾಗ್ತಾ ಇಲ್ಲ. ಸುಮಾರು 11 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಆದ್ರೆ ವರ್ಗಾವಣೆ ಯಾಕಾಗಿಲ್ಲ, ಇದು ನಿಜವಾಗ್ಲೂ ಸಹ ಒಂದು ರೀತಿಯಾದಂತಹ ಆತಂಕಕಾರಿ ಬೆಳವಣಿಗೆ ಅಂತಾನೆ ಹೇಳಬೇಕು. 3 ವರ್ಷಗಳಿಗಿಂತ ಹೆಚ್ಚಿನ ಕಾಲ ಸೇವೆ ಸಲ್ಲಿಸುವಾಗಿಲ್ಲ. ಒಂದೇ ಪೊಲೀಸ್ ಠಾಣೆಯಲ್ಲಿ 3 ವರ್ಷಗಳಿಗಿಂತ ಹೆಚ್ಚಿಗೆ ಅಲ್ಲಿ ಇರುವಾಗಿಲ್ಲ. ಆದ್ರೆ ಸುಮಾರು 10 ರಿಂದ 11 ವರ್ಷ ಅಂದ್ರೆ ಈತ ಏನ್ ಮಾಡ್ತಾ ಇರ್ಬೋದು ಅಲ್ಲಿ? ಹರಪನಹಳ್ಳಿಯ ಇಡೀ ತಾಲೂಕನ್ನ ಏನಾದ್ರು ತನ್ನ ಬಿಗಿ ಹಿಡಿತದಲ್ಲಿ ಹಿಡ್ಕೋಬೇಕು ಅನ್ನೋದೇನಾದ್ರು ಟ್ರೈ ಮಾಡ್ತಾ ಇದ್ದಾರಾ? ಅದು ಸಹ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಈತನ ವಿರುದ್ಧ ಈಗಾಗಲೇ ಸಾಕಷ್ಟು ಈಗ ನಾವು ದಾಖಲಾತಿಗಳನ್ನ ಸಹ ಇಲ್ಲಿ ತೋರಿಸ್ತಾ ಇದ್ದೀವಿ. ಮಾನವ ಹಕ್ಕುಗಳ ಆಯೋಗ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೂ ಸಹ ಪತ್ರವನ್ನು ಬರೆಯಲಾಗಿದೆ. ಕೊಟ್ರೇಶ್ ಪಾತ್ರದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಅಲ್ಲಿ ಈ ಹಿಂದೆ ಯಾರು ದೂರು ಕೊಟ್ಟಿದ್ರು FIR ಕಾಪಿಯನ್ನು ಸಹ ತೋರಿಸ್ತಾ ಇದೀವಿ. ಈ FIR ಸಂಬಂಧ ಲಂಚ ಪಡೆದಿರುವಂತಹ ಆರೋಪ ಇದೆ ಕೊಟ್ರೇಶ್ ಮೇಲೆ. ಅದರ ಒಂದು ದಾಖಲಾತಿಗಳನ್ನ ಇಟ್ಕೊಂಡು ಕೆಲವು ಸುದ್ದಿ ಪತ್ರಿಕೆಗಳಲ್ಲಿ ಸುದ್ದಿಯೂ ಸಹ ಬಿತ್ತರವಾಗ್ತದೆ. ಅದರ ಪ್ರಿಂಟ್ ಅನ್ನು ಸಹ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದೇ ಕೊಟ್ರೇಶ್ ಮುಖ್ಯಪೇದೆ. ಆದ್ರೆ ಕ್ರಮ ಯಾಕೆ ಆಗ್ತಾ ಇಲ್ಲ? ನಿಜವಾಗ್ಲೂ ಇದು ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ನಿರಂತರವಾಗಿ ಸುದ್ದಿ ಮಾಡ್ತಾನೆ ಇದ್ದೀವಿ, ಒಂದಲ್ಲ ಒಂದು ಮಾಹಿತಿಯನ್ನ ಕೊಡ್ತಾನೆ ಇದ್ದೀವಿ. ಇದಕ್ಕಿಂತ ಮಾಹಿತಿ ಇನ್ನೇನ್ ಕೊಡೋದಿದೆ? ಈಗ IG ಮೇಡಮ್ ಅವರು ಸಹ ಅದನ್ನ ಹೇಳ್ತಾ ಇದ್ರು. IG ಮೇಡಮ್, ನಾವು ಗಮನಕ್ಕೆ ತಗೊಬಂದಿದ್ದೀರಿ, ಖಂಡಿತವಾಗ್ಲೂ ಆತ ಏನಾದ್ರೂ 11 ವರ್ಷಗಳ ಕಾಲ ಅಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು ಅನ್ನೋದಾದ್ರೆ ಈ ಕೂಡಲೇ ಅಮಾನತನ್ನ ಮಾಡ್ತೀನಿ ಅಂತ ಸಹ ಭರವಸೆಯನ್ನ ನೀಡಿದ್ದಾರೆ. ಒಂದು ಕಡೆ ಆ ಭರವಸೆ ನಿಜವಾಗ್ಲೂ ಅದು ಸುಳ್ಳು ಆಗಬಾರದು ಅನ್ನೋದು ನಮ್ದೊಂದು ಅಭಿಲಾಷೆ. ಯಾಕೆಂದ್ರೆ ಇಂತಹ ಒಂದು ಕೊಟ್ರೇಶ್ನಂತಹ ಎಷ್ಟೋ ಸಿಬ್ಬಂದಿಗಳು ಅಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಜೊತೆಗೆ ಆಯಾ ಬೇರೆ ಬೇರೆ ಠಾಣೆಗಳಲ್ಲಿ ಕೆಲಸ ಮಾಡೋದಕ್ಕೆ ಇಚ್ಛೆ ಪಡಿಸ್ತಾ ಇರ್ತಾರೆ. ಸೊ ಈತನಿಗೆ ಮಾತ್ರ ಅಲ್ಲಿ ಸುಮಾರು 11 ವರ್ಷಗಳ ಕಾಲ ಕೆಲಸ ಕೊಟ್ಟಿದ್ದಾರೆ ಅನ್ನೋದಾರೆ ಇದರ ಸಮಗ್ರ ತನಿಖೆ ಯಾಕೆ ಆಗಬಾರದು ಅಂತ. ಯಾಕೆ ಆಗಬಾರದು? ಒಂದೇ ಠಾಣೆಯಲ್ಲಿ 11 ವರ್ಷ
ಹೇಗಿರೋದಿಕ್ ಸಾಧ್ಯ? ಒಂದ್ ಕಡೆ ಹಣ ವಸೂಲಿ ಮಾಡಿದಂತ ಆರೋಪವೂ ಇದೆ, ಇನ್ನೊಂದ್ ಕಡೆ ಪತ್ರಕರ್ತನ ಮೇಲೆ ನಿಂದಿಸಿದ ಆರೋಪವೂ ಇದೆ, ಅವಾಚ್ಯ ಶಬ್ದಗಳನ್ನ ಬಳಸಿ ನಿಂದಿಸಿದ ಆರೋಪನೂ ಇದೆ. ಇನ್ನೊಂದ್ ಕಡೆ 11 ವರ್ಷಗಳ ಕಾಲ ಒಂದೇ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 3 ಪ್ರಕರಣಗಳು ಇರಬೇಕಾದ್ರೆ ಈತನನ್ನ ಅಮಾನತ್ತು ಮಾಡೋದಕ್ಕಿಂತ ಹೆಚ್ಚಾಗಿ ವರ್ಗಾವಣೆ ಮಾಡಿದ್ರು ಆಯ್ತು. ಇಲ್ಲ, ಅಮಾನತ್ತು ಆಗಬೇಕು, ಈ ಇಷ್ಟು ಪ್ರಕರಣಗಳನ್ನ ಒಮ್ಮೆಲೆಗೆ ತೆಗೆದುಕೊಂಡು ಬಂದು ಅಮಾನತ್ತಾಗಬೇಕು. ಇಲ್ಲ ಅಂದ್ರೆ ಈತ ವರ್ಗಾವಣೆ ಆಗಬೇಕು, ಆ ಠಾಣೆಯಲ್ಲಿ ಇರಬಾರ್ದು. ಏನಕ್ಕೆ ಇರಬಾರ್ದು ಅಂತ ಹೇಳ್ತಾ ಇದೀವಿ ಅಂದ್ರೆ, ಈ ಒಂದು ಸಿಬ್ಬಂದಿ ಅಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಈಗ ಮತ್ತೆ ಒಂದಿಷ್ಟು ಸಿಬ್ಬಂದಿಗಳಿಗೆ ಅಂದ್ರೆ ಇವರ ಸಹಚರರು ಯಾರಿರ್ತಾರೆ ಇವ್ರಿಗೆಲ್ಲ ಅನ್ಸುತ್ತೆ, ಈತ ಬಿಡಪ್ಪ ದೊಡ್ಡ ಇನ್ಫ್ಲೂಯೆನ್ಸರ್, ಇವನು ಪ್ರಭಾವ ಬೀರಿ 11 ವರ್ಷಗಳಿಂದ ಜಾಂಡವರಿದ್ದಾನೆ, ನಮ್ಮ ಕೈಲಿ ಆಗ್ಲಿಲ್ಲ, ನಾವು ಏನಾದ್ರೂ ಒಂಚೂರು ಲಂಚ ಗಿಂಚ ಕೊಟ್ಟು ಮಾಡ್ಬೋದಾಗಿತ್ತ ಅನ್ನೋ ಮನೋಭಾವನೆ ಅವರಿಗೆ ಬರಬಾರ್ದು. ಉಳಿದ ಪೇದೆಗಳಿಗಾಗಿರ್ಬೋದು, ಈ ಪೋಸ್ಟ್ಗೆ ಬರಬೇಕಾದಂತಹ ಇನ್ನೊಂದಿಷ್ಟು ಪೊಲೀಸರಿಗೆ ಆಗಿರ್ಬೋದು, ಈತನ ಒಂದು ಕೆಲಸ ಅವ್ರಿಗೆ ಗೊತ್ತಾಗಬಾರ್ದು. ಈತ ಏನು ಮಾಡ್ತಾ ಇದ್ದಾನೆ, ಒತ್ತಡ ಏರಿ ಅಥವಾ ಏನೋ ಕುಂಟು ನೆಪಗಳನ್ನ ಬರ್ದೆ, ನನ್ಗೆ ಹುಷಾರಿಲ್ಲ, ನಮ್ಮ ತಾಯಿಗೆ ಹುಷಾರಿಲ್ಲ, ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ, ಹಾಗಾಗಿ ಇಷ್ಟು ದಿನ ಲೀವ್ ಆ ಲೀವ್ಗಳನ್ನೇ ಕನ್ಸಿಡರ್ ಮಾಡ್ಕೊಂಡ್ ಬಂದ್ರೆ ಒಂದು 6 ತಿಂಗಳಾಗ್ಬೋದೇನೋ. ಸೊ ಆ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ, ವಾಟ್ ಎವರ್ 3 ವರ್ಷನೇ ಆಗ್ಲಿ, ಹಾಗಾದ್ರೆ 11 ವರ್ಷ ಏನ್ ಕೆಲಸ ಅದೇ ಠಾಣೆಯಲ್ಲಿ? ಇದೆಲ್ಲವೂ ಸಹ ನಿಜವಾಗ್ಲೂ ಮುಖ್ಯವಾಗಿ ಇಂಥದ್ದೊಂದು ಘಟನೆ ಬಹಳ ಸಮಾಜದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ. ಆ ನಿಟ್ಟಿನಲ್ಲಿ ಈಗ ಈಡೆನ್ಸ್ ನ್ಯೂಸ್ ಈತನ ವಿರುದ್ಧ ನಿರಂತರವಾಗಿ ಸುದ್ದಿಯನ್ನ ಬಿತ್ತರಿಸುತ್ತೆ. ಯಾಕೆ ಅಂದ್ರೆ ವರ್ಗಾವಣೆ ಆಗಬೇಕು, ಇಲ್ಲ ಸಸ್ಪೆಂಡ್ ಆಗಬೇಕು, ಅಲ್ಲಿವರೆಗೂ ಸಹ ಈಡೆನ್ಸ್ ನ್ಯೂಸ್ ಬಿಡಲ್ಲ. ಒಂದು, ಆ ಠಾಣೆಗೆ ಮತ್ತೊಬ್ರು ಮುಖ್ಯ ಪೇದೆ ಬರಬೇಕು, ಜೊತೆಗೆ ಪತ್ರಕರ್ತರ ಕ್ಷಮೆಯನ್ನ ಕೋರಬೇಕು. 3 ಲಕ್ಷ ವಸೂಲಿ ಮಾಡಿದ್ರು, ಆ ವಸೂಲಿಗೆ ಸಂಬಂಧಪಟ್ಟಂತೆ ಆ ಒಂದು ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಆ 3 ಲಕ್ಷವನ್ನ ವಸೂಲಿ ಮಾಡಿದ್ಮೇಲೆ ಅವ್ರಿಗೆ ವಾಪಸ್ ಕೊಡ್ಬೇಕು. ಈ 3 ಕೆಲಸಗಳು ಆಗಬೇಕು. ಇಲ್ಲ ಅಂದ್ರೆ ಈಡೆನ್ಸ್ ನ್ಯೂಸ್ ನಿರಂತರವಾಗಿ ಸುದ್ದಿಯನ್ನ ಬಿತ್ತರ ಮಾಡ್ತಾನೆ ಇರುತ್ತೆ. ನಿಮ್ಗೆ ಈ FIR ನಲ್ಲಿ ಈ ಸಂಬಂಧ ಲಂಚ ಪಡೆದ ಆರೋಪ, ಈ FIR ನಲ್ಲಿ ಅಂದ್ರೆ ಏನ್ ಚಾರ್ಜ್ ಶೀಟ್ ಇತ್ತು, ಚಾರ್ಜ್ ಶೀಟ್ ಅಲ್ಲಿ ಹೆಸರು ಕೈ ಬಿಡ್ತೀನಿ ಅನ್ನೋ ಒಂದು ಉದ್ದೇಶಕ್ಕೆ ಲಂಚವನ್ನು ಪಡೆದಿದ್ರು. ಜೊತೆಗೆ ನಮ್ಮ ಪತ್ರಕರ್ತ ಮಾನವ ಹಕ್ಕುಗಳ ಆಯೋಗಕ್ಕೂ ಸಹ ದೂರನ್ನ ಸಲ್ಲಿಸಿದ್ರು. ಅವೆಲ್ಲವನ್ನು ಸಹ ನಿಮ್ಗೆ ತೋರಿಸ್ತಾ ಇದ್ದೀನಿ. ಜೊತೆಗೆ ಕೊಟ್ರೇಶ್ ಪಾತ್ರದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ, ಅದನ್ನು ಸಹ ನಿಮ್ಗೆ ತೋರಿಸ್ತಾ ಇದ್ದೀನಿ. IG ಒತ್ತಡ ಇತ್ತು ಇಂದ ಹೆಸರು ಸೇರಿಸಿ ಹೇಳುತ್ತಿದ್ದಾರೆ ನೋಡಿ. IG ಹೆಸರನ್ನು ಸಹ ಬಳಸಿದ್ದಾರೆ ಅಲ್ಲಿ. ಕೊಟ್ರೇಶ್, ನಾಗರಾಜ್ ಕಮ್ಮಾರ ಮತ್ತೆ ನಾಗರಾಜ್ ಕಮ್ಮಾರ ಮತ್ತೆ ಕೊಟ್ರೇಶ್ ಇವರಿಬ್ಬರ ಒಂದು ಒಡಂಬಡಿಕೆಯಲ್ಲಿ IG ಹೆಸರನ್ನ ತರಲಾಗಿದೆ. IG ಒತ್ತಡ ಇದೆ, ನಿಮ್ಮ ಹೆಸರು ಹಾಕಿ ಅಂತ. ನಾವು ಹಾಕಬೇಕು ಅನ್ನೋದಾದ್ರೆ ಅಥವಾ ನಾವು ಅಲ್ಲಿಗೆ ಹಾಕಬಾರ್ದು ಅನ್ನೋದಾದ್ರೆ ನೀವು 3 ಲಕ್ಷ ಕೊಡಬೇಕು, ಕೊಟ್ಟಿಲ್ಲ ಅಂದ್ರೆ ನಾವು ಹೆಸರನ್ನ ಸೇರಿಸ್ತೀವಿ ಅಂತ ಹೇಳ್ತಾರೆ. 3 ಲಕ್ಷವನ್ನ ತೆಗೆದುಕೊಂಡಿದ್ದಾರೆ. ತೆಗೆದುಕೊಂಡು 3 ಲಕ್ಷವನ್ನ ಅದೇ ಒಂದು 3 ಲಕ್ಷ ತೆಗೆದುಕೊಂಡಂತ ಸಂದರ್ಭದಲ್ಲಿ ಅವರು ಕರೆ ಮಾಡ್ತಾರೆ, ಮತ್ತೆ ಆ ಹೆಸರನ್ನ ಅದೇ ಚಾರ್ಜ್ ಶೀಟ್ ಸೇರಿಸಲಾಗಿರುತ್ತದೆ. ಕರೆ ಮಾಡಿದಾಗ ಹೌದು ನಾವೊಂದು ಸಣ್ಣ ಪುಟ್ಟ ಸೆಕ್ಷನ್ ಗಳನ್ನ ಹಾಕಿದ್ವಿ, ಕೈ ಬಿಡಕ್ಕಾಗಿಲ್ಲ ಅಂತ ಹೇಳ್ತಾರೆ. ಒಂದ್ ಕಡೆ 3 ಲಕ್ಷನು ಬೋಳು, ಈತ ದೊಡ್ಡ ಭ್ರಷ್ಟ. ಅಲ್ಲಿ CPI ಅವ್ರ ವಿರುದ್ಧ ಈಗಾಗಲೇ ವರ್ಗಾವಣೆ ಆಗಿರೋದು ಅದೇ ವಿಚಾರಕ್ಕೆ. ಇಂಥದ್ದೊಂದು ಗಂಭೀರವಾದ ಪ್ರಕರಣಗಳು ನಡಿಬೇಕಾದ್ರೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಂತ ಯಾರಿರ್ತೀರಿ, ಮುಖ್ಯ ಮೇಲಧಿಕಾರಿಗಳು ಅಂತ ಯಾರಿರ್ತೀರಿ, ಇಂಥವ್ರ ವಿರುದ್ಧ ಗಮನ ಹರಿಸಬೇಕು. ಇಲ್ಲ ಅಂದ್ರೆ ಒಂದು ಪೊಲೀಸರ ಮೇಲೆ ಒಂದು ಕಪ್ಪು ಚುಕ್ಕೆ ಬರುವಂತ ಸಾಧ್ಯತೆಗಳಿರ್ತದೆ. ನಾಟ್ ಓನ್ಲಿ ಹರಪನಹಳ್ಳಿ ಅಂತಲ್ಲ, ನಾನು ಎಲ್ಲಾ ಭಾಗಗಳಲ್ಲೂ ಹೇಳ್ತಾ ಇದ್ದೀನಿ. ಏನಿದು ಇದೊಂದು ಅಭಿಯಾನ ಅಂತಾನೆ ನಾವು ಸ್ಟಾರ್ಟ್ ಮಾಡ್ಬೇಕು. ಮುಂದಿನ ದಿನಗಳಲ್ಲಿ ಯಾವೆಲ್ಲಾ ಪೊಲೀಸರು ಹೆಚ್ಚಿನ ಕಾಲ 3 ವರ್ಷಕ್ಕಿಂತ ಹೆಚ್ಚಿನ ಕಾಲ ಸೇವೆ ಸಲ್ಲಿಸ್ತಾ ಇದ್ರೆ ಅವ್ರನ್ನೆಲ್ಲರೂ ಸಹ ಲಿಸ್ಟ್ ಔಟ್ ಮಾಡ್ಬೇಕಾಗತ್ತೆ. ಅಭಿಯಾನ ಸ್ಟಾರ್ಟ್ ಮಾಡ್ತೀವಿ. ಪ್ರಾಮಾಣಿಕರಿಗೆ, ದಕ್ಷ ಅಧಿಕಾರಿಗಳಿಗೆ, ದಕ್ಷ ಪೊಲೀಸರಿಗೆ ಎಲ್ಲೋ ಒಂದ್ ಕಡೆ ಅನ್ಯಾಯ ಆಗಬಾರದು. ಇಂತಹ ಭ್ರಷ್ಟ ಪೇದೆಗಳಿಂದ, ಭ್ರಷ್ಟ ಮುಖ್ಯ ಪೇದೆಗಳಿಂದ ಬೇರೊಬ್ಬರಿಗೆ ತೊಂದರೆ ಆಗಬಾರದು. ಸಾಕಷ್ಟು ಬೇರೆ ಬೇರೆ ವಿಚಾರಗಳು ಇದೆ, ಇವರ ವಿರುದ್ಧ ಬೇರೆ ಆರೋಪಗಳು ಇದ್ದಾವೆ. ನಾವು ಗಾಳಿಯಲ್ಲಿ ಗುಂಡುಳಿತಾ ಇಲ್ಲ, ಅಥವಾ ನಮ್ಮ ಪತ್ರಕರ್ತನಿಗೆ ಬೈದ್ರು ಅನ್ನೋ ಒಂದು ಕಾರಣಕ್ಕೆ ಇದಾಗ್ತಾ ಇಲ್ಲ. ಒಂದ್ ಕಡೆ 11 ವರ್ಷ ಇರುವಂತದ್ದು, ಒಂದ್ ಕಡೆ 3 ಲಕ್ಷದ ಆರೋಪ ಇದೆ. ಇಷ್ಟು ಸಾಲದ ಸಾಕ್ಷಿ? ಬೇರೆ ಇನ್ನೇನ್ ಬೇಕು ವರ್ಗಾವಣೆಗೆ? ಹಾಗಾದ್ರೆ ಎಲ್ಲವನ್ನೂ ಸಹ ನಿಮ್ಗೆ ತೋರಿಸಿದೀವಿ, ತೋರಿಸ್ತಾನೆ ಇದ್ದೀವಿ. ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು. ಅಲ್ಲಿವರೆಗೂ ಸಹ ಈಡೆನ್ಸ್ ನ್ಯೂಸ್ ಚಾಟಿ ನಿರಂತರವಾಗಿ ಬೀಸ್ತಾ ಇರುತ್ತೆ.
ಎಸ್, ವಿಜಯನಗರ ಜಿಲ್ಲೆ ಪೊಲೀಸ್ ಠಾಣೆಯಲ್ಲಿ ಮುಖ್ಯ ಪೇದೆ ಕೊಟ್ರೇಶನ 108 ಕನಸುಗಳು ಅಂತ ಇತ್ತು. ಆ ರೀತಿಯಾಗಿ ಕೊಟ್ರೇಶನ 108 ಆರೋಪಗಳು ಬರ್ತಾ ಇದೆ. ಇಲ್ಲಿ ಒಂದು ಕಡೆ 3 ಲಕ್ಷ ಪಡೆದ ಸುಲಿಗೆ ಮಾಡಿದಂತ ಆರೋಪ, ಇನ್ನೊಂದು ಕಡೆ 11 ವರ್ಷಗಳಿಂದ ಒಂದೇ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಪತ್ರಕರ್ತ ವಿಜಯ್ ಕುಮಾರ್ ಮೇಲೂ ಸಹ ಅವಾಚ್ಯ ಶಬ್ದಗಳನ್ನ ನಿಂದಿಸಿ ಡ್ಯೂಟಿ ಟೈಮ್ ನಲ್ಲಿ ಒಂದು ರೀತಿಯಾಗಿ ಮದ್ಯ ಸೇವಿಸಿ ಮಾತನಾಡಿರುವಂತಹ ಆರೋಪಗಳು ಸಹ ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಈಗ ಈ ಒಂದು ಕೊಟ್ರೇಶ್ ವಿರುದ್ಧ ಸತತ ಆರೋಪಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಈಡೆನ್ಸ್ ನ್ಯೂಸ್ ಸತತವಾಗಿ 3 ದಿನಗಳಿಂದಲೂ ಸಹ ಸುದ್ದಿಯನ್ನು ಬಿತ್ತರಿಸ್ತಾ ಇದೆ. ಇಲ್ಲಿ ಒಂದು ಕಡೆ ಈ ರೀತಿಯಾದಂತಹ ಬೆಳವಣಿಗೆ ಆಗ್ತಾ ಇದ್ರೆ, ಈಗ IG ಮೇಡಮ್ ಅವರು ಏನಿದ್ದಾರೆ, ಬೆಳ್ಳಾರಿಯ ಉಪವಿಭಾಗ ಆ ಒಂದು ಡಿವಿಷನ್ IG ಮೇಡಮ್ ಅವರು ಸಹ ನಮಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಇಂತಹ ಒಂದು ಪ್ರಕರಣ ಖಂಡಿತ ನಡೀಬಾರ್ದಾಗಿತ್ತು, ಆದ್ರೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ತೀವಿ, ಪರಿಶೀಲನೆ ನಡೆಸ್ತಾ ಇದೀವಿ, ಕಾನೂನು ಕ್ರಮ ಜರುಗಿಸುವಂತಹ ಕೆಲಸಗಳ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಹರಪನಹಳ್ಳಿಯ ವರದಿಗಾರರಾದಂತಹ ವಿಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮತ್ತೆ ಆ ಒಂದು ವಿಚಾರದಲ್ಲಿ ಹಲ್ಲೆಗಳು ಅಂದ್ರೆ ಅವಾಚ್ಯ ಶಬ್ದ ಮತ್ತೆ ಹಲ್ಲೆ ಯತ್ನಕ್ಕೆ ಒಳಗಾದಂತಹ ಇದೇ ವರದಿಗಾರರಾದಂತಹ ವಿಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನು ಮಾಡೋಣ. ವಿಜಯ್ ಕುಮಾರ್, ಒಂದ್ ಕಡೆ ಸತತವಾಗಿ 3 ದಿನಗಳಿಂದನೂ ಸಹ ಸುದ್ದಿ ಬಿತ್ತರಿಸ್ತಾ ಇದೀವಿ. ಈಗಾಗಲೇ ಜಿಲ್ಲಾ ವರಿಷ್ಠಾಧಿಕಾರಿಗಳು, ಪೊಲೀಸ್ ಅಧೀಕ್ಷಕರು ಇವರೆಲ್ಲರಿಗೂ ಸಹ ಈ ವಿಚಾರ ತಲುಪಿದೆ. ಆದ್ರೂ ಸಹ ಕ್ರಮ ಆಗ್ತಾ ಇಲ್ಲ. ಒಂದ್ ಕಡೆ ಈಗ ಕ್ರಮ ಆಗುವಂತ ಭರವಸೆ ಇದೆಯಾ, ಅಥವಾ ನಾವು ಪದೇ ಪದೇ ಈ ಅಭಿಯಾನವನ್ನ ಮುಂದುವರಿಸುವ ಅಂತ? ಇಲ್ಲ ಸರ್, ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ IG ಮೇಡಮ್ ಅವರು ತುಂಬಾ ಸ್ಟ್ರಾಂಗ್ ಇದ್ದಾರೆ. ನಮ್ ಬಳ್ಳಾರಿಗೆ ಬಂದಿರ್ತಕ್ಕಂತ IG ಮೇಡಮ್ ಅವರು ತುಂಬಾ ಸ್ಟ್ರಾಂಗ್ ಇದ್ದಾರೆ. ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್. ಅವ್ರ ಬಗ್ಗೆ ಹೇಳಕ್ಕೆ ಒಡ್ಡೆ ಇಲ್ಲ, ಆ ತರ ಸ್ಟ್ರಾಂಗ್ ಇದ್ದಾರೆ. ಯಾಕೆ ಅಂತಂದ್ರೆ ಅವರು ಇದನ್ನ ಆಕ್ಚುಲಿ ಎಸ್ ಪಿ ಮೇಡಮ್ ಅವ್ರು ಮಾಡ್ಬೇಕಿದನ್ನ ಈ ಕೆಲ್ಸನ. ಆದ್ರೆ IG ಮೇಡಮ್ ಅವರು ಖುದ್ದಾಗಿ ತಾವು ಏನ್ ಡಾಕ್ಯುಮೆಂಟ್ಸ್ ನ ತರಿಸ್ಬೇಕು ಆ ಡಾಕ್ಯುಮೆಂಟ್ಸ್ ನ IG ಮೇಡಮ್ ಅವ್ರು ತರಿಸ್ಕೊಂಡು ಪಾಪ ಅದನ್ನ ವೆರಿಫೈ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ IG ಮೇಡಮ್ ನಾನೊಂದು ಹ್ಯಾಂಡ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇದ್ದೇ ಇಂತ ಒಬ್ರು IG ಇರ್ಬೇಕು. ಯಾಕೆ ಅಂತಂದ್ರೆ ಇಂತ ಒಬ್ರು IG ಇದ್ರೆ ನಮ್ಗ್ ನ್ಯಾಯ ಸಿಗುತ್ತೆ 100%. ಆದ್ರೆ ನನ್ನ ವಿಚಾರದಲ್ಲಿ ಆಗಿರ್ತಕ್ಕಂಥದ್ದು, ನಾನು ಅವತ್ತು ಬರ್ಬೇಕಾದ್ರೆ ಏನೋ ಬಿಡಿ ಅವಾಚ್ಯ ಶಬ್ದಗಳಿಂದ ಏನೋ ಬೈದ್ರು, ಅದು ನನ್ನ ಅದನ್ನ ಮತ್ತೆ ರಿಪೀಟ್ ಮಾಡಕ್ ಇಷ್ಟಪಡಲ್ಲ. ಸೊ ಅದು ಒಂದ್ ಕಡೆ. ಆದ್ರೆ 3 ಲಕ್ಷ ಇವ್ರು ತಗೊಂಡಿದಾರಲ್ಲ, 3 ಲಕ್ಷ ಕಂಪ್ಲೇಂಟ್ ಕೊಟ್ಟಿದಾರಲ್ಲ, 3 ಲಕ್ಷ ತಗೊಂಡಿದ್ದಾರೆ ನನ್ನ ಹತ್ರ ಅಂತ ಹೇಳ್ಬಿಟ್ಟು ಅದನ್ನ ವಾಪಸ್ ಕೊಡಕ್ ಹೇಳಿ. ಯಾಕೆ ಅವ್ರು ಯಾಕೆ ಸುಮ್ಮನಾಗಿದ್ದಾರೆ? ಪಾಪ ಬಡವರು ಸ್ವಾಮಿ, ಬಡವರು. ನಿಮ್ಮ ಇದ್ರಲ್ಲಿ ನಿಮ್ಮ ತಾಯಿ ಹೆಸರನ್ನ ತೆಗಿತೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿ ಇವರು CBI ನಾಗರಾಜ್ ಚಮ್ಮರ್ ಸರ್ ಜೊತೆ ಸೇರಿ, ನಾಗರಾಜ್ ಚಮ್ಮರ್ ಸರ್ ಅಂತಂದ್ರೆ CBI ಆಗಿದ್ದವರು, ಪ್ರೆಸೆಂಟ್ ಇವಾಗಿಲ್ಲ, ಅವರು ಟ್ರಾನ್ಸ್ಫರ್ ಆಗಿದ್ದಾರೆ. ಬಟ್ ಈ ವಿಚಾರಕ್ಕೇನೆ ಟ್ರಾನ್ಸ್ಫರ್ ಆಗಿರ್ಬೋದು ಅಂತ ಅನ್ಕೊಳ್ತೀನಿ ನಾನು. ಬಟ್ ಆದ್ರೆ ಈ ವ್ಯಕ್ತಿ 3 ಲಕ್ಷನ ವಸೂಲಿ ಮಾಡಿ ಅವ್ರಿಗೆ ಕೊಟ್ಟಿರ್ತಾರೆ. ಆದ್ರೆ ಅವ್ರಿಗೆ ಕೊಟ್ಟಿದಾರೋ ಇವರೇ ತಿಂದಿದಾರೋ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಇದನ್ನ ಯಾವ್ದಕ್ಕೂ ಕನ್ಫರ್ಮ್ ಮಾಡಿ ಹೇಳಕ್ ಆಗಲ್ಲ. ನೋಡಿ, IG ಮೇಡಮ್ ಅವರು ಏನಂತ ಕೇಳಿದ್ರು, ಸೊ ನೀವು ನಮ್ಗೆ ಒಂದು 4 ಪ್ರೂಫ್ ನ ಕೊಡಿ ಅಂತ ಕೇಳಿದ್ರು ಚೇತನ್. 4 ಪ್ರೂಫ್ ನ ಕೊಡಿ ಅಂತ ಕೇಳಿದ್ರು. ಸೊ ನಾವು 4 ಅಲ್ಲ 5 ಪ್ರೂಫ್ ನ ಕೊಡ್ತಾ ಇದೀವಿ. ನೋಡಿ, ಒಂದು FIR ತೋರಿಸ್ತಾ ಇದೀವಿ. ಈ FIR ಗೆ ಇವರು ಇಷ್ಟ ಅಮೌಂಟ್ ನ ತಗೊಂಡಿದ್ದಾರೆ. ನಂತರ ಒಬ್ಬ ಪತ್ರಕರ್ತನ ಮೇಲೆ ಈ ತರ ಹಲ್ಲೆ ಮಾಡಿದ್ದಾರೆ. ಸೊ ನಂತರ ಮತ್ತೆ ಸೊ ನೋಡಿ, ಇವ್ರ ತಪ್ಪುಗಳನ್ನೆಲ್ಲ ನಾವು ತೋರಿಸ್ತಾ ಇದೀವಿ. ದಯವಿಟ್ಟು ಇದನ್ನ IG ಮೇಡಮ್ ಅವ್ರು ಗಮನಿಸ್ಲೇಬೇಕು. ಯಾಕೆ ಅಂತಂದ್ರೆ IG ಮೇಡಮ್ ಅವರು ಮೊನ್ನೆ ನನ್ನ ಜೊತೆ ಮಾತಾಡ್ಬೇಕಾದ್ರೆ ಇದನ್ನ ಹೇಳಿದ್ದಾರೆ. ಯಾಕೆ ಅಂತಂದ್ರೆ ನೋಡಿ, ಅವ್ರು 11 ವರ್ಷ ಕೆಲಸ ಮಾಡೋದ್ ನಿಜವಾಗ್ಲೂ ಆಗಿದ್ರೆ ನಾನು ಅವ್ರನ್ನ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ದಾರೆ IG ಮೇಡಮ್ ಅವರು. ಯಾಕೆ ಅಂತಂದ್ರೆ ಅಲ್ಲ, ಅವ್ರ ತಪ್ಪು ಮಾಡಿದ್ದಲ್ಲಿ ನಾನು ಅವ್ರನ್ನ ಸಸ್ಪೆಂಡ್ ಮಾಡ್ತೀನಿ. ಇಲ್ಲ ಅಂತಂದ್ರೆ ಅವ್ರು 11 ವರ್ಷ ಅಲ್ಲಿ ಹರಪನಹಳ್ಳಿಯಲ್ಲಿ ಇರೋದೇ ಆದ್ರೆ ಅವ್ರನ್ನ 100% ಅವ್ರನ್ನ ನಾನು ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ತಾವು ಇನ್ನೊಂದು ವಿಚಾರನ ಗಮನಿಸಬಹುದು. IG ಮೇಡಮ್ ಅವ್ರು ಕೇಳಿರ್ತಕ್ಕಂಥ ಪ್ರತಿಯೊಂದು ದಾಖಲಾತಿಗಳು ಕೂಡ ನಮ್ಮ ಹತ್ರ ಇದೆ. ಯಾಕೆ ಅಂತಂದ್ರೆ ನೋಡಿ, ಇವಾಗ ನೋಡಿ, ಒಂದು ಯಾವ್ದು ನಮ್ ಚಾನಲ್ ಅಲ್ಲಿ ಒಂದು FIR ಹೋಗ್ತಾ ಇದೆ. ಆ FIR ಗೆ ಅವ್ರ ತಾಯಿ ಹೆಸರನ್ನ ತೆಗಿಲಿಕ್ಕೆ 3 ಲಕ್ಷ ಕೇಳಿದ್ದಾರೆ. ನೋಡಿ, ಅವರು ಕೂಡ CRPF ಪಾಪ ಪೊಲೀಸು, ಓಕೆನಾ. ಆಮೇಲೆ ಇನ್ನೊಂದು ವಿಚಾರನ ತಾವು ಗಮನಿಸಬಹುದು. ಇಲ್ಲಿ ನೋಡಿ, ಈ ದೂರರ್ಜಿಯಲ್ಲಿ ನಾನು ಏನಂತ ಬರೆದಿದ್ದೀನಿ ನೋಡಿ, ನನಗೆ ಯಾವ ತರ ಏನ್ ಮಾಡಿದ್ರು ಇವರು ಅಂತ ಹೇಳ್ಬಿಟ್ಟು ನಾನು ಹ್ಯೂಮನ್ ರೈಟ್ಸ್ ಗೆ ಹಾಕಿದ್ದೀನಿ. ಆಕ್ಚುಲಿ ನಾನು ಯಾವ್ದು
ಪೊಲೀಸ್ ಅಧೀಕ್ಷಕರು SP ಸಾಹೇಬ್ರಿಗೆ ಹಾಕಿದ್ದೆ ನಾನು. SP ಸಾಹೇಬ್ರು ಅದಕ್ಕೆ ನನಗೆ ಆನ್ಸರ್ ಕೊಡ್ಬೇಕು. ಹ್ಯೂಮನ್ ರೈಟ್ಸ್ ಅವ್ರದ್ದು ಇನ್ನೂ ಟೈಮ್ ಬಂದಿಲ್ಲ, ಆಯ್ತಾ. ಸೊ ಅವ್ರ ಟೈಮ್ ಬಂದಾಗ ಅವ್ರು ಕಳಿಸ್ತಾರೆ. ಬಟ್ ಆದ್ರೆ ಇಲ್ಲಿ ಯಾವ ತರ ಆಗ್ತಿದೆ ಅಂದ್ರೆ ಪೊಲೀಸರು ನಾವೆಲ್ಲ ಒಂದೇ. ನೀವ್ ಏನ್ ಎನ್ಕ್ವೈರಿ ಕೊಟ್ರು ಕೂಡ ನಾವೆಲ್ಲ ಒಂದೇ, ನಾವು ನಮ್ಮನ್ನ ಕಾಪಾಡ್ಕೊಳ್ತೀವಿ ಅನ್ನೋ ದೃಷ್ಟಿಯಲ್ಲಿ ಇವ್ರು ಎನ್ಕ್ವೈರಿ ಮಾಡ್ತಾ ಇದಾರೆ. ಈ ನಿಟ್ಟಿನಲ್ಲಿ IG ಮೇಡಮ್ ಅವರು ಸಹ ಮಾತನಾಡಿಸುವಂತ ಕೆಲಸವನ್ನು ಮಾಡ್ತೀವಿ. ಧನ್ಯವಾದಗಳು ವಿಜಯ್ ಕುಮಾರ್. ಇದೇ ಜೊತೆ ಮಾತನಾಡಿ. ನಮಸ್ತೆ ಸರ್. ಎಸ್, ಖುದ್ದು ಆ ಒಂದು ಘಟನೆಯಲ್ಲಿ 2024ರ ಒಂದು ಘಟನೆಯಲ್ಲಿ ಏನು ಒಂದು ಪ್ರಕರಣ ಆಗಿತ್ತು, ಇವರ ಮೇಲೆ ಅವಾಚ್ಯ ಶಬ್ದಗಳನ್ನ ಬಳಸಿದ್ರು, ಜೊತೆಗೆ ಅವಾಚ್ಯ ಶಬ್ದಗಳನ್ನ ಬಳಸಿ ಹಲ್ಲೆಗೂ ಯತ್ನಿಸಿದ್ರು, ಮತ್ತೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಒಂದು ರೀತಿಯಾಗಿ ಸಾಕ್ಷಿಗಳಿದ್ದಾವೆ. MLC ಆಗ್ಲೇ ಮಾಡಿ ದೂರನ್ನು ಸಹ ನೀಡಲಾಗಿತ್ತು. ಆ ನಿಟ್ಟಿನಲ್ಲಿ ಈಗ ಮಾತನಾಡ್ತಾ ಹೇಳ್ತಾ ಇದ್ರು, ಇಷ್ಟು ಅಂದ್ರೆ ಪೊಲೀಸರು ಒಂದು ರೀತಿಯಾಗಿ ಅವ್ರನ್ನ ಪ್ರೊಟೆಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ಕೊಂತ ಇದ್ದಾರಾ, ಅವ್ರನ್ನ ಮತ್ತೆ ಅಂದ್ರೆ ಈ ನಿಟ್ಟಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಲ್ಲಿ ಈ ತರದ್ದೊಂದು ಬೆಳವಣಿಗೆ ಆಗ್ತಾ ಇದೆಯಾ ಅಂತ ಒಂದು ದೂಡವನ್ನು ಸಹ ನಮ್ಮ ವೀಕ್ಷಕರು ಹೇಳ್ತಾ ಇದ್ರು. ಈ ನಿಟ್ಟಲ್ಲಿ ಪೊಲೀಸ್ IG ಮೇಡಮ್ ಅಂತ ಏನಿದ್ದಾರೆ, ಈಗ ಅವ್ರನ್ನ ಸಹ ಸಂಪರ್ಕ ಮಾಡುವಂತ ಕೆಲಸವನ್ನು ಸಹ ಮಾಡೋಣ. ನಮ್ಮ ಗಮನಕ್ಕೆ ನಿನ್ನೆ ಓನ್ಲಿ ಬಂದಿದ್ರು. ಓಕೆ, ನಾನು SP ಗೆ ಆಲ್ರೆಡಿ ಹೇಳ್ಬಿಟ್ಟಿದೀನಿ.
ಅವ್ರು ನಮ್ಗೆ ರಿಪೋರ್ಟ್ ಕೊಡ್ತಾರೆ ಇದ್ರ ಬಗ್ಗೆ. ಅದೇ ಈ ಹಿಂದೆನೂ ಸಹ ಒಂದು ಕಂಪ್ಲೇಂಟ್ ಆಗಿತ್ತು ಅವ್ರ ಮೇಲೆ, ಪತ್ರಕರ್ತರ ಮೇಲೂ ಸಹ ಅವಾಚ್ಯ ಶಬ್ದಗಳನ್ನು ಬಳಸಿದ್ರು ಅಂತ ಸಾಕಷ್ಟು, ಮತ್ತೆ 3 ಲಕ್ಷದ ಆರೋಪನೂ ಇತ್ತು ಮೇಡಮ್. ಎಸ್, ಈ ವಿಚಾರವನ್ನ IGP ಅವರ ಗಮನಕ್ಕೂ ಸಹ ತಂದಿದ್ವಿ. ಈಗ ಅವರು ನಿನ್ನೆ ಈ ವಿಚಾರ ನನಗೆ ಗೊತ್ತಾಗಿದೆ, ನಾನು SP ಅವ್ರಿಗೆ ಈ ಒಂದು ಬೆಳವಣಿಗೆ ಏನಾಗಿತ್ತು ಈ ಘಟನೆ ಬಗ್ಗೆ ಈಗಾಗಲೇ ತಿಳಿಸಿದ್ದೀನಿ. ಅವರು ಕ್ರಮ ಜರುಗಿಸ್ತಾರೆ ಅಂತ ಸಹ ಈಗ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ.
ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿಯ ಈ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂದ್ರೆ ಏನ್ ಮುಖ್ಯ ಅಧಿಕಾರಿಗಳಿಗೆ ಮಾತನಾಡಿಸುವಂತ ಕೆಲಸವನ್ನು ಸಹ ಮಾಡ್ತಾ ಇದ್ವಿ. ಈಗಾಗಲೇ IG ಅವರು ಈಡೆನ್ಸ್ ನ್ಯೂಸ್ ಜೊತೆ ಮಾತನಾಡಿ ಇದರ ವಿರುದ್ಧ ಈಗಾಗಲೇ SP ಅವರಿಗೆ ಹೇಳಿದ್ದೀನಿ, ಅವರು ಕ್ರಮವನ್ನ ಕೈಗೊಳ್ಳುತ್ತಾರೆ, ನಮಗೆ ವರದಿಯನ್ನು ಸಲ್ಲಿಸ್ತಾರೆ ಅಂತ ಸಹ ಹೇಳಿದ್ರು. ಈ ನಿಟ್ಟಿನಲ್ಲಿ ಈಗ ಇನ್ನು ಮತ್ತೆ DYSP ಮತ್ತೆ CPI ಇವರೆಲ್ಲರೂ ಸಹ ಸಂಪರ್ಕ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದರೆ ಅವರು ಅವರ ಕರೆ ನಿರಂತರವಾಗಿ ಬಿಸಿ ಬರ್ತಾ ಇರೋದ್ರಿಂದ ಒಂದ್ ಕಡೆ ಎಲ್ಲೋ ಬಿಸಿ ಇರ್ಬೋದು ಅಥವಾ ಒಂದು ರೀತಿಯಾಗಿ ಬೇರೆ ಯಾವ್ದಾದ್ರು ಕೆಲಸಗಳಲ್ಲಿ ತೊಡಗಿರ್ಬೋದು. ಆ ನಿಟ್ಟಿನಲ್ಲಿ ನಮ್ಮ ಕರೆಯನ್ನ ಸ್ವೀಕಾರ ಮಾಡ್ತಾ ಇಲ್ಲ, ಬಟ್ ನಿರಂತರ ಸಂಪರ್ಕ ಮಾತ್ರ ಮಾಡ್ತಾನೆ ಇದ್ದೀವಿ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಹರಪನಹಳ್ಳಿಯ ಪೊಲೀಸ್ ಇನ್ಸ್ಪೆಕ್ಟರ್ ಆದಂತಹ ಮಂಟೇಶ್ ಅವರು ನೇರ ಸಂಪರ್ಕ ಅಂದ್ರೆ ದೂರವಾಣಿ ಸಂಪರ್ಕದಲ್ಲಿದ್ರು, ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ಕಾರ, ನಾನು ಈಡೆನ್ಸ್ ನ್ಯೂಸ್ ಇಂದ ಚೇತನ್ ಅಂತ ಮಾತಾಡ್ತಾ ಇದ್ದೀನಿ. ಎಲ್ಲಿದ್ರಿ? ಈಡೆನ್ಸ್ ನ್ಯೂಸ್ ಇಂದ ಚೇತನ್ ಅಂತ ಮಾತಾಡ್ತಾ ಇದ್ದೀನಿ. EDS ಈಡೆನ್ಸ್ ನ್ಯೂಸ್ ಮಾಧ್ಯಮ. ಹೇಳಿ ಹೇಳಿ. ಲೈನ್ ಅಲ್ಲಿ ಮಾತನಾಡ್ತಾ ಇದ್ದೆ. ಈಗ 11 ವರ್ಷಗಳಿಂದ ಸರ್ ಕೊಟ್ಟ ಎಂಬಾತ ನಿಮ್ಮಲ್ಲಿ ಅಂದ್ರೆ ಅಲ್ಲಿ ಅದೇ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪ. ಜೊತೆಗೆ ಇನ್ನೊಂದು ಆರೋಪ ಏನು ಅಂದ್ರೆ 3 ಲಕ್ಷವನ್ನ ವಸೂಲಿ ಮಾಡಿ ಕೊಟ್ಟಿದ್ರು ಅನ್ನೋದು ಒಂದು ಆರೋಪ ಇದೆ. ಜೊತೆಗೆ ಪತ್ರಕರ್ತರ ಮೇಲೆ ಅವಾಚ್ಯ ಶಬ್ದಗಳನ್ನ ನಿಲ್ಲಿಸಿ ಅದು ಒಂದು ಸಲಿಕೆ ಆಗಿತ್ತು ಅನ್ನೋ ಒಂದು 3 ವಿಚಾರಗಳಲ್ಲೂ ಸಹ ಆರೋಪ ಇದೆ ಸರ್. ಈಗಾಗಲೇ IG ಮೇಡಮ್ ಅವರ ಗಮನಕ್ಕೆ ತಂದಿದ್ವಿ. ನಿಮ್ಮ ಗಮನಕ್ಕೆ ತರಬೇಕು ಅನ್ನೋದೇ ಹಾಗಾಗಿ ಉದ್ದೇಶದಿಂದನೇ ಲೈವ್ ತಗೊಂಡ್ವಿ ಸರ್. ರೈಟ್, ನಾ ಪರಿಶೀಲನೆ ಮಾಡ್ತೇನ್ರಿ, ಅದನ್ನ ನೋಡ್ತೀನಿ ಆಯ್ತಾ. ಅವ್ರ 11 ವರ್ಷದ ಬಗ್ಗೆ ಇದ್ದದ ಬಗ್ಗೆ ಗೊತ್ತಿಲ್ಲ, ನಂಗೆ ದುಡ್ಡು ತಗೊಂಡಿದ್ದು ಗೊತ್ತಿಲ್ಲ, ಇದನ್ನು ಗೊತ್ತಿಲ್ಲ. ನಾ ವೆರಿಫೈ ಮಾಡ್ತೀನಿ, ವೆರಿಫೈ ಮಾಡ್ಬಿಟ್ಟು ಹೇಳ್ತೇನೆ ಆಯ್ತು. ಎಸ್, ಇದು CPI ಮಂಟೇಶ್ ಅವರು ಹೇಳಿದಂತಹ ವಿಚಾರ. ನಮ್ಗೆ ಆ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಅವರು ಏನಾದ್ರು ಅವ್ರು ಆ ರೀತಿಯಾಗಿ ತೆಗೆದುಕೊಂಡಿದ್ರೆ, ಆ ರೀತಿಯಾಗಿ ಏನಾದ್ರು ಅಂದ್ರೆ ಪತ್ರಕರ್ತರ ವಿಚಾರವಾಗಿರ್ಬೋದು, ಮತ್ತೆ 11 ವರ್ಷಗಳ ಕಾಲ ಏನಾದ್ರು ಅದೇ ಸ್ಟೇಷನ್ ಅಲ್ಲಿ ಇದ್ರೆ ಖಂಡಿತವಾಗ್ಲೂ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳುತ್ತೀವಿ. ಅವ್ರನ್ನ ಅಲ್ಲಿಂದ ಅಂದ್ರೆ ವರ್ಗಾವಣೆ ಮಾಡುವಂತ ಕೆಲಸವೋ ಅಥವಾ 3 ಲಕ್ಷ ತೆಗೆದುಕೊಂಡಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆರೋಪಗಳಿವೆ ಅವುಗಳನ್ನ ಸಮಗ್ರವಾಗಿ ತನಿಖೆಯನ್ನು ಮಾಡ್ತೀನಿ ಅಂತ ಸಹ CPI ಮಂಟೇಶ್ ಅವರು ಸಹ ಈಡೆನ್ಸ್ ನ್ಯೂಸ್ ಜೊತೆ ಮಾತಾಡ್ತಾರೆ.